ಇನ್ನು ಬೆಂಗಳೂರಿನಲ್ಲಿ ಗಾಳಿ ಮಳೆಗೆ ಜೋತು ಬಿದ್ದಿದೆ. ಈ ಕರೆಂಟ್ ಕೇಬಲ್ಗಳು ಮಚ್ಚಿನಿಂದ ಕೇಬಲ್ ಅನ್ನ ಕಟ್ ಮಾಡ್ತಾ ಇದ್ದಾರೆ ಸ್ಥಳೀಯರು. ಇನ್ನು ಕೇಬಲ್ ವೈರ್ ಬಸ್ಗೆ ತಾಗಿ ಸಿಸಿ ಕಂಬ ಡ್ಯಾಮೇಜ್ ಆಗಿರುವಂತದ್ದು. ಸಿಸಿಟಿವಿಯ ಕಂಬ ಒಂದು ಜಯನಗರದ 7ನೇ ಕ್ರಾಸ್ ನಲ್ಲಿ ಈ ಘಟನೆ ನಡೆದಿದೆ. ಇನ್ನು ಮುರಿದ ರಸ್ತೆ ಕಡೆ ವಾಲ್ ಇರುತ್ತೆ ಸಿಸಿಟಿವಿ ಕ್ಯಾಮೆರಾ ಕಂಬ. ಇನ್ನು ಅಲ್ಲಿನ ಜನ ಅಂದ್ರೆ ಸ್ಥಳೀಯರೇ ಆ ಸಮಸ್ಯೆಯನ್ನ ಪರಿಹಾರ ಮಾಡೋದಕ್ಕೆ ಏನೇನೆಲ್ಲ ತಮ್ಮ ಪ್ರಯತ್ನಗಳಿದೆ, ಮಚ್ಚಿನಿಂದ ಕೇಬಲ್ ಅನ್ನ ಕಟ್ ಮಾಡ್ತಾ ಇರುವಂತದ್ದು, ಈ ರೀತಿಯಾಗಿ ಅವರೇ ಪ್ರಯತ್ನ ಪಡ್ತಿದ್ದಾರೆ ಹೊರತು ಯಾರು ಕೂಡ ಸಿಬ್ಬಂದಿಗಳಾಗ್ಲಿ ಅಧಿಕಾರಿಗಳಾಗ್ಲಿ ಅಲ್ಲಿಗೆ ಹೋಗ್ತಾ ಇಲ್ಲ. ರಸ್ತೆ ಕಡೆ ವಾಲ್ ಇರುತ್ತೆ ಸಿಸಿ ಕ್ಯಾಮೆರಾ ಕಂಬ, ಇನ್ನು ಕಂಬ ಬಾಗದೆ ಇರ್ಲಿ ಅಂತ ರಸ್ತೆಯಲ್ಲಿ ಸ್ಥಳೀಯರೇ ಪ್ರಯತ್ನ ಪಡ್ತಾ ಇರುವಂತದ್ದು. ಬೆಂಗಳೂರಿನಲ್ಲಿ ಗಾಳಿ ಮಳೆಗೆ ಎಷ್ಟೋ ಕಡೆ ಕೇಬಲ್ಸ್ ಜೋತು ಬಿದ್ದಿದೆ. ಮಚ್ಚಿನಿಂದ ಕೇಬಲ್ ಅನ್ನ ಕಟ್ ಮಾಡ್ತಾ ಇದ್ದಾರೆ ಸ್ಥಳೀಯರು. ಕೇಬಲ್ ವೈರ್ ರಸ್ತೆಗೆ ಬರುತ್ತೆ ಅಂತ ಜಯನಗರ 7ನೇ ಕ್ರಾಸ್ ನಲ್ಲಿ ಘಟನೆ ನಡೆದಿರುವಂತದ್ದು. ಸಿಸಿ ಕ್ಯಾಮೆರಾ ಕಂಬ ರಸ್ತೆ ಮೇಲೆ, ರಸ್ತೆ ಕಡೆ ವಾಲ್ ಇರುತ್ತೆ, ಕಂಬ ಬಾಗದೆ ಇರ್ಲಿ ಅಂತ ರಸ್ತೆಯಲ್ಲಿ. ಸ್ಥಳಕ್ಕೆ ಜಿಬಿಎ ಮತ್ತೆ ಬೆಸ್ಕಾಂ ಸಿಬ್ಬಂದಿ ಬರ್ತಾ ಇಲ್ಲ. ಸ್ಥಳೀಯರೇ ರಸ್ತೆಗೆ ಬಿದ್ದಂತ ವೈರ್ಗಳನ್ನ ತೆರವು ಮಾಡೋ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಜಿಬಿಎ ಆಗ್ಲಿ ಬೆಸ್ಕಾಂ ಸಿಬ್ಬಂದಿ ಆಗ್ಲಿ ಇಷ್ಟಿರ್ಲಿ, ಮೊನ್ನೆ ಒಂದು ಜೀವ ಕಳ್ಕೊಂಡಿದ್ದಾನೆ. ಕಂಬವನ್ನ ಹಿಡ್ಕೊಂಡು ಒಬ್ಬ ಯುವಕ ಸತ್ ಹೋಗಿದ್ದಾನೆ. ಆದ್ರೂ ಕೂಡ ಬೆಸ್ಕಾಂ ಯಾರೇ ಆಗ್ಲಿ, ಬೆಸ್ಕಾಂ ಅಧಿಕಾರಿಗಳಾಗ್ಲಿ ಸಿಬ್ಬಂದಿಗಳಾಗ್ಲಿ ಅಲ್ಲಿ ಏನಾಗಿದೆ ಅಂತಲೂ ಕೂಡ ಬಂದು ನೋಡಿರಲಿಲ್ಲ. ಇಂಥದ್ದೇ ಈಗ ಅವರ ಬೇಜವಾಬ್ದಾರಿಗಳು, ನಿರ್ಲಕ್ಷ್ಯತನ ಎದ್ದು ಕಾಣಿಸ್ತಾ ಇದೆ. ಈ ರೀತಿಯಾಗಿ ಸಮಸ್ಯೆ ಆದ್ಮೇಲೆನೆ, ಒಂದು ಜೀವ ಹಾನಿ ಆದ್ಮೇಲೆನೆ ಅವ್ರು ತಲೆ ಕೆಡಿಸ್ಕೊಳ್ಳೋದು ಅಂತ ಅಂತಿದ್ವಿ. ಆದ್ರೂ ಕೂಡ ಇಲ್ಲಿ ಯಾವುದೇ ರೀತಿಯಾದಂತ ತಲೆ ಕೆಡಿಸ್ಕೊಂಡಿದ್ದಾರೆ ಅಥವಾ ಸಮಸ್ಯೆಗೆ ಪರಿಹಾರ ಹುಡುಕ್ತಿದ್ದಾರೆ ಅಂತ ಕಾಣಿಸ್ತಾನೆ ಇಲ್ಲ. ಸಿಬ್ಬಂದಿಗಳು ಸ್ಥಳೀಯರೇ ಈ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕೊಂಡು ಹೋಗಿ ತಮ್ಮ ಕೈಲಾದಷ್ಟು ಅವರೇ ಪ್ರಯತ್ನ ಪಡ್ತಾ ಇದ್ದಾರೆ, ಯಾರಿಗೂ ಏನು ಸಮಸ್ಯೆ ಆಗದೆ ಇರಲಿ ಅಂತ. ಎಷ್ಟೋ ಕಡೆ ಸ್ಥಳೀಯರೇನೆ ಅಲ್ಲಿ ಬಿದ್ದಿರುವಂತಹ ಮರ ಗಿಡಗಳನ್ನ ರಸ್ತೆಯಲ್ಲಿ ಬಿದ್ದಿರತ್ತೆ ತೆರವು ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ. ಯಾಕೇನು ತಲೆ ಕೆಡಿಸ್ಕೊತಿಲ್ಲ ಜಿಬಿಎ. ಈ ಕಡೆ ಕರೆಂಟ್ ವೈರ್ಸ್ ಕಟ್ ಆಗ್ತಾ ಇರುವಂತದ್ದು, ಕಂಬಗಳು ಬೀಳ್ತಾ ಇದೆ. ರಸ್ತೆ ಮೇಲೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಎಷ್ಟೋ ವಾಹನಗಳು ಜಖಮ್ಮಾಗಿದೆ, ಎಷ್ಟೋ ನಷ್ಟ ಉಂಟಾಗಿದೆ ವಾಹನ ಮಾಲೀಕರುಗಳಿಗೆ. ಎಷ್ಟೋ ಕಡೆ ಇನ್ನೂ ಸಮಸ್ಯೆ ಆಗ್ತಾ ಇದೆ ವಾಹನ ಸಂಚಾರಕ್ಕೆ ಕೂಡ. ಒಂದ್ ಕಡೆ ಮರ ಬಿದ್ದು ನಿಂತಿರುವಂತಹ ವಾಹನಗಳು ಒಂದ್ ಕಡೆ, ಆಂಬ್ಯುಲೆನ್ಸ್ ಒಂದ್ ಕಡೆ. ಏನೋ ರಸ್ತೆ ಸಂಚಾರಕ್ಕೆ ಸೂಕ್ತವಾಗ್ತಾ ಇಲ್ಲ, ತೆರವು ಮಾಡಿಕೊಡಿ ಅಂತ ಜಿಬಿಎಗೆ ಕಾಲ್ಸ್ ಬರ್ತಾ ಇದೆ. ಆದ್ರೂ ಯಾರು ತಲೆ ಕೆಡಿಸ್ಕೋತಾ ಇಲ್ಲ. ಸಿಬ್ಬಂದಿಗಳು ಕಣ್ಣು ಮುಚ್ಚಿ ಕೂತಿದಾರ ಹಾಗಿದ್ರೆ.